ಸರ್ ಜಾತಿ ಗಣತಿ ಬಿಡುಗಡೆ ಮಾಡಬಾರ್ದು, ಅದನ್ನು ವೈಜ್ಞಾನಿಕವಾಗಿ ಮತ್ತೆ ಮಾಡಬೇಕು ಅನ್ನೋ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ನೋಡಿ, ನಾನು ಇಷ್ಟೇ ಹೇಳ್ತೀನಿ, ನಾನು ನಿರ್ಣಯಗಳ ಬಗ್ಗೆ ಮಾತನಾಡೋದಲ್ಲ, ನಾನು ಇಷ್ಟೇ ಹೇಳ್ತೀನಿ, ಹಿಂದೆನೂ ಕೂಡ ಸ್ಟೇಟ್ಮೆಂಟ್ ಮಾಡಿದ್ದೀನಿ, ಎಲ್ಲ ಲಿಂಗಾಯತ ಉಪಪಂಗಡಗಳನ್ನ ಒಂದೇ ಸೂರಿನ ಅಡಿಯಲ್ಲಿ ಲಿಂಗಾಯತರಲ್ಲಿ ಗಾಣಿಗ, ಬಣಜಿಗ, ರೆಡ್ಡಿ, ಪಂಚಮಸಾಲಿ, ಗೌಡ್ ಲಿಂಗಾಯತ, ಕುರುಬಕ್ಕರ್ಗ ಎಲ್ಲರನ್ನೂ ಒಂದರಲ್ಲಿ ತೊಗೊಂಬಂದು ಇನ್ನಿತರ ಏನು 60-70 ಪಂಗಡಗಳಿದ್ದಾವೆ, ಅವೆಲ್ಲರೂ ಒಂದೇ ಕಡೆಗೆ ಬಂದು ಅದನ್ನು ಕೌಂಟ್ ಮಾಡಿ ನಮ್ಮ ಅಭ್ಯಂತರ ಇಲ್ಲ ಅಂಥೇಳಿ ಅವನ್ನೆಲ್ಲರೂ ಕೂಡಿಸಿ ಒಂದು ಗೊತ್ತಿದೆ ನಿಮ್ಗೆ ಯಾವ ಜಾತಿ, ಇವು ಜಾತಿ, ಗಾಣಿಗ ಯಾವ ಜಾತಿ ಅಂಥದ್ದು, ಬಣಜಿಗರು ಯಾವ ಜಾತಿ ಅಂಥದ್ದು, ಗೌಡ್ ಲಿಂಗಾಯತರು ಯಾವ ಜಾತಿ ಅಂಥದ್ದು, ಎಲ್ಲರೂ ಕೂಡ ಏನು ಮಾಡಿದ್ದಾರೆ, ಹಿಂದೂ ಮೀಸಲಾತಿದ್ರ ಸಲುವಾಗಿ 2A ಮತ್ತು 3A ಸಲುವಾಗಿ. ಈಗ ಉದಾಹರಣೆಗಾಗಿ ಗಾಣಿಗರು ಹಿಂದೂ ಗಾಣಿಗೆ ಅಂತ ಬರ್ಸಿದ್ದಾರೆ, ಹಿಂದೂ ಸಾಧರು ಅಂತ ಬರ್ಸಿದ್ದಾರೆ. ಯಾಕಂದ್ರೆ ಲಿಂಗಾಯತ ಅಂತ ಬರ್ಸಿರೋರಿಗೆ ಮೀಸಲಾತಿ ಸಿಕ್ಕೋದಲ್ಲ. ರೆಡ್ಡಿಗಳು ಹಿಂದೂ ರೆಡ್ಡಿ ಅಂತ ಬರ್ತಾರೆ, 3 ಮೀಸಲಾತಿ ಸಿಗಲಿಕ್ಕೆ. ಹೀಗೆಲ್ಲರೂ ಕೂಡ ಮಾಡಿದ್ದಾರೆ. ಪಂಚಮಸಾಲಿ ಒಂದು, ಕುರುಬಕ್ಕರ್ಗ, ಗೌಡ್ ಲಿಂಗಾಯತು ಮತ್ತು ಆದಿಬಣಜಿಗರು 4-5 ಕಂಪ್ನಿ ಬಿಟ್ಟು ಎಲ್ಲರೂ ಬಹುತೇಕ ಈ ಥರ ಬರ್ಸಿದ್ದಾರೆ. ಹೀಗಾಗಿ ಜನಸಂಖ್ಯೆ ಅದು ಕಡಿಮೆ ತೋರಿಸ್ತದೆ. ಅವೆಲ್ಲರನ್ನೂ ಒಂದು ಕಡೆ ತೊಗೊಂಡು ಒಂದೇ ಸೂರ್ನಡೆ ತೊಗೊಂಡು ಅದನ್ನು ಮಾಡಿ ಅಂತ ಎಷ್ಟೇ ಹೇಳಿರುವಂಥದ್ದು ನಮ್ಮದು ನಿರ್ಣಯ ಆಗಿದೆ. ಧರ್ಮದ ಕಾಲಮ್ನಲ್ಲಿ ನೀವು ವೀರಶೈವ ಲಿಂಗಾಯತ ಅಂತ ಬರೆಸಿ ಕಾಲಮ್ ಮಾಡಿಸ್ಬೇಕು. ನಾನು ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ನಾನು ಸೂಕ್ತ ಸಂದರ್ಭದಲ್ಲಿ ಸೂಕ್ತ ವೇದಿಕೆಯಲ್ಲಿ ಅದ್ರ ಬಗ್ಗೆ ನಾನು ಮಾತನಾಡ್ತೇನೆ. ಸರ್, ಮತ್ತೊಂದು ನಾವು ಕೂಡ ಅಲ್ಲಿ ಸಮಾವೇಶಕ್ಕೆ ಹೋಗಿದ್ದೆ, ಅಲ್ಲಿ ಒಂದಷ್ಟು ಗೊಂದಲ ಇತ್ತು ಸರ್. ಎಂ ಬಿ ಪಾಟೀಲ್ರು ಯಾಕೆ ಬಂದಿಲ್ಲ? ನಾನು ಹೇಳಿದ್ದೀನಲ್ರಿ, ಎಷ್ಟೆಲ್ಲ ಹೇಳ್ಬೇಕು ನಿಮಗೆ ಸರ್? ಅದಲ್ಲ, ಯಾಕೆ ಬಂದಿಲ್ಲ? ಒಂದು ವೇಳೆ ಇಲ್ಲ ಹಿಂದೇನು ಕೂಡ ಪ್ರತ್ಯೇಕ ಧರ್ಮದ ಬಗ್ಗೆ ಮಾತನಾಡಿದ್ರು ಅನ್ನೋಂಥ ಒಂದಷ್ಟು ಗೊಂದಲ ಇತ್ತು ಅಲ್ಲಿ ಜನರಲ್ಲಿ. ಸೊ ಹಂಗಾಗಿ ಅವ್ರಿಗೆ ಏನಾದರೂ ಸ್ಪಷ್ಟನೆ ಕೊಡೋದು? ನಾನು ಹೇಳಿದ್ದೀನಲ್ಲ, ಎಲ್ಲರಿಗೂ ಗೊತ್ತಿದೆ. ನನಗೆ ನನ್ನ ಸಂದೇಶನೂ ಕೂಡ ಕೊಟ್ಟು ಕಳಿಸಿದ್ದೆ. ನಾನು ಮತ್ತೊಮ್ಮೆ ಹೇಳ್ತೀನಿ, ಕಡೆ ಸಲ ನಿಮಗೆ 23ನೇ ತಾರೀಕಿಗೆ ಪ್ರಭಾಕರ್ ಕೋರಿ ಅವರು ಕೇರಿ ಸಂಸ್ಥೆಯ ಅಧ್ಯಕ್ಷರು, ಅವರ 50ನೇ ವಾರ್ಷಿಕೋತ್ಸವ, ಮದುವೆ ವಾರ್ಷಿಕೋತ್ಸವ ಇತ್ತು. ನನಗೆ ಭಾಳ ಮೊದಲೇ ನಾವು ತಿಳಿಸಿದರು, ನಾನು ಬರ್ತೀನಿ ಅಂತ ಹೇಳಿದೆ. ನಾನು ಪರಿವಾರ ಜೊತೆ ಅದು ಗೋವಾದಲ್ಲಿ ಅವ್ರ ಮಕ್ಕಳು ಅದನ್ನು ಏರ್ಪಾಡು ಮಾಡಿದರು. ಎಲ್ಲ ಕೇಲಿ ಸೊಸೈಟಿಯ ಡೈರೆಕ್ಟರ್ಸು, ಅವ್ರಿಗೆ ಹತೈಷಿಗಳೆಲ್ಲರೂ ಕರ್ಕೊಂಬಂದು, ಈಗ ನಿಮ್ಮ VRL ಸಂಕೇಶ್ವರರು ಇದರಲ್ಲೇ ಇದ್ದರು, ಪ್ರಭುಲಿಂಗ ನಾವು ಈಗ ಭಾಳ ಮಂದಿ ಇದ್ರು ಜನ ಎಲ್ಲ ತುಂಬ ಸಹ. ನನಗೆ ಹೇಳಿದಾಗ ನಾನು 23 ತಾರೀಕಿಗೆ ಅಲ್ಲಿದ್ದೀನಿ. ಹೀಗಾಗಿ 2 ಕಡೆ ಅಟೆಂಡ್ ಆಗೋಕ್ಕಾಗಂಗಿಲ್ಲಲ್ಲ. 24ನೇ ತಾರೀಕು ನಂದೇ ಆದಂಥ ಕಾರ್ಯಕ್ರಮ ಇತ್ತು ವಿಜಯಪುರದಲ್ಲಿ. ನಾವು ವೃಕ್ಷತಾನ, ಏನು ಹಸಿರು ಸಲುವಾಗಿ ನಾವು ವೃಕ್ಷತಾನ ಮಾಡ್ತೀವಿ, ಅದು ಭಾಳ ದೊಡ್ಡ ಪ್ರಮಾಣದಲ್ಲಿ ಇತ್ತು. ಹಿಂಗಾಗಿ 23-24 ಹೋಗ್ಲಿಕ್ಕೆ ಆಗಿಲ್ಲ. ಸಂದೇಶವನ್ನು ಕೊಟ್ಟು ಕಳಿಸಿದೆ ನಾನು.